ತಮ್ಮೊಂದೇ ಜಗದಾಧಾರಂ ವಿಶ್ವಾರಾಧ್ಯಂ ಜಗದ್ಗುರು. ವಿಶ್ವಾರಾಧ್ಯರನ್ನ ಆರಾಧ್ಯ ಗುರುವಿನನ್ನ ಕಲಬುರಗಿಯ ಪುಣ್ಯ ಪುರುಷ ಶರಣಬಸವೇಶ್ವರನ್ನು ಸ್ಮರಿಸುತ್ತ ಶ್ರೀ ಶರಣು ಹಲಗೂರ್ ಅವರ ನೂತನ ಗೃಹ ಪ್ರವೇಶ ಮತ್ತು ಮಕ್ಕಳ ಹುಟ್ಟು ಕಿನ್ನೆಯ ಸಂದರ್ಭಕ್ಕನುಸಾರವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಶರಣ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿ ಅವರಿಗೂ ಮತ್ತ ವೇದಿಕೆಯ ಮೇಲೆ ಇರತಕ್ಕಂತಹ ಪೂಜ್ಯರಿಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೂ ಸಹೋದರರು ಹಾಗೂ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂತಹ ವಿಜಯ್ ಸಿಂಗ್ ದಂಪತಿಗಳವರೆಗೂ ದೇಶಮುಖ ಅಣ್ಣ ಅವರಿಗೂ ಮತ್ತು ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಶರಣನ ಹಿತೈಷಿಗಳು ಮತ್ತು ಮುಂಭಾಗದಲ್ಲಿ ಕುಳಿತಂತ ಎಲ್ಲ ಬಂಧು ಬಾಂಧವರು ಆತ್ಮೀಯರು ಮತ್ತು ಅವನ ಹಿತೈಷಿಗಳಿಗೂ ಸಭೆಯ ಸಂಚಾಲಕರಿಗೂ ಸಂಗೀತಗಾರರಿಗೂ ಪಾಲ್ಗೊಂಡಂತಹ ಎಲ್ಲ ಶರಣ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರುವ ನಿಮ್ಮೆಲ್ಲರ ಆರಾಧ್ಯ ದೇವನಿಗೆ ಶರಣಾರ್ಥಿಗಳು. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗೋರಿನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗೋರೇನಯ್ಯ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗೋರೇನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗೋರೇನಯ್ಯ, ಅಧಿಕಾರವನ್ನು ನಿರಾಕರಿಸಿದವರೆಲ್ಲ ಅಥಣೀಯ ಯೋಗಿಗಳಾಗುವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರನೇ ಸ್ವತಂತ್ರ ದೇವ ಸಿದ್ದೇಶ್ವರ, ನಿನ್ನೆ ಹೆಸರುಗಳವರೆಲ್ಲ ನೀನಾಗುವರೇನಯ್ಯ. ಶರಣು ಹಲಗೂರ್ ಅವರ ಗೃಹ ಪ್ರವೇಶ ನಂತರದ ಹೊತ್ತಾದಂಗ ಗುರು ಪ್ರವೇಶವಾಗಿ ಮಾರ್ಪಟ್ಟಿತ್ತು. ಎಲ್ಲಾ ಗುರುಗಳು ಬರೋದು, ಅವರಿಗೆ ಭಾಷಣಂತ ಬರೋದು, ಮನೆ ತುಂಬ ತಿರುಗಾಡಿಸೋದು, ಕುಂದಿರ್ತಿರ್ತಾರ, ಆಶೀರ್ವಾದ ಮಾಡಿ ಹೋಗ್ತಿರ್ತಾರ. ಬಹಳ ಸಂಭ್ರಮ. ಇದು ಶರಣ ನಾಡು, ಅವನ ಹೆಸರು ಶರಣನೇ. ಘೋಷ ಮಾಡಿ ಅವರು ಮೂಲತಃ ಈ ಊರಲ್ಲ, ಹಾಲೂರು. ಶರಣನ ಆಸ್ಥಾನಕ್ಕೆ ಶರಣನ ನೆಲೆಯಲ್ಲಿ ಬಂದಾಗ ಘೋಷ ಮಾಡಿ ಇಷ್ಟು ಮಾರ್ಪಾಟ ಆದ ನಾನು ತಿಳ್ಕೊಂಡು ನನ್ನ ಕಲ್ಪನಾ ಹೇಳ್ತೇನೆ. ಯಾಕಂತಂದ್ರೆ ಪ್ರಸಾದ ನೀಡಿದಂತ ಜಾಗ ಇದು, ಹೊಸದವರಿಗೆ ಅನ್ನ ಕೊಟ್ಟಂತ ಸ್ಥಾನ ಇದು, ನಿರಾಶ್ರಯರಿಗೆ ಆಶ್ರಯ ಕೊಟ್ಟಂತ ಸ್ಥಾನ ಇದು. ಯಾವ್ದಾವ ಬದುಕಿನಲ್ಲಿ ಅನೇಕಾನೇಕ ಕಷ್ಟಕ್ಕೆ ಹೊತ್ತುಕೊಂಡು ಬಂದಾಗ ಶರಣ ಆ ಕಷ್ಟನ್ನು ತಾನುಂಡು ಇನ್ನೊಬ್ಬರಿಗೆ ಸುಖ ಸಂತೋಷವನ್ನು ಕೊಟ್ಟಂತ ಸ್ಥಾನ ಇದು ಕಲಬುರಗಿ ನಗರ. ಅವೆಲ್ಲವೂ ಕೂಡ ಅನ್ನೋದಕ್ಕಿಂತ ಪ್ರಸಾದ ಏನು ನೀಡ್ತಾರಲ್ಲ, ಪ್ರಸಾದ ಉಂಡು ಕೈ ತಕೊಂಡು ಆ ನೀರು ಬಿದ್ದಂತ ಸ್ಥಾನ ಅದು ಯಾವ ತಪಸ್ಸಿಗೂ ಕೂಡ ಸಮಾನಲ್ಲ. ಅಷ್ಟು ಪವಿತ್ರವಾದಂತ ಮತ್ತು ಶಕ್ತಿಶಾಲಿ ಆದಂತ ಸ್ಥಾನ ಆಗ್ತದೆ. ನಾವು ನಮ್ಮ ತಂದೆಯವರು ಮುತ್ತಿಯವರು ಅಂದ್ರೆ ವಿಶ್ವರಾಜ್ ಮುತ್ತಿಯವರು, ಬಸಲಿಂಗ ಶಾಸ್ತ್ರಿಗಳು, ಚಂದ್ರಶೇಖರ್ ಶಾಸ್ತ್ರಿಗಳು ಎಲ್ಲರೂ ಬಂದಾಗ ದೊಡ್ಡಪ್ಪವರು ಸಹಜವಾಗಿ ಅವ್ರ ಸಂಗಾಟ ಇದಿರೋದು ಪ್ರಸಾದ ಪೂಜೆ ತಗೊಳ್ಳೋದು ಸಂಸ್ಥಾನದಲ್ಲಿ. ಅಂದ್ರೆ ಶರಣನ ಬಗ್ಗೆ ಒಂದು ಮಾತು ಹೇಳ್ತಾರೆ, ಅದು ಪ್ರಸಾದದ ಬಗ್ಗೆ. ಒಮ್ಮೆ ಕಲಬುರಗಿ ಇದು ಸೋಲಾಪುರದಲ್ಲಿ ರಾತ್ರಿ 10:30 ಆಗಿತ್ತಂತ ಸಿದ್ದರಾಮೇಶ್ವರ ಗುಡಿಗೆ ಹೋದಂತ ಹೋಗಿ ಗಟ್ಟಿ ಹೊಡೆದ ದರ್ಶನ ಮಾಡಿ ನನಗೆ ಪ್ರಸಾದ ಹಸುವಾಗ್ಯದಪ್ಪ ಊಟ ಕೊಡ್ರಿ ಅಂದಾಗ ಅಲ್ಲಿದ್ದವ್ರು ಏನಂದ್ರಂತ, ಇದೇನ ಟೈಮ್ 11 ನೀರ್ಲಕ್ಕತ್ತದ, ಯಾವಾಗ ಬಂದು ಕೇಳಕ್ ಇದೇನು ಕಲಬುರಗಿ ಶರಣ ದಾಸೋಗಿ ಅನ್ನೋ ಅಂತ ಕೇಳಿದ್ರಂತ. ಯಾವಾಗ ಬಂದಾಗ ಊಟ ಸಿಗ್ತಾನ, ಇದೇನು ಶರಣ ದಾಸೋಗಿ ಅಲ್ಲ. ಅವ ಸ್ವಲ್ಪ ಅಂತವ್ರಿಂತವೇ ಪ್ರಸಾದ ಉಳ್ಳಕ್ ಹೋಗಿರ್ತಾರೆ. ಇಲ್ಲಂತಂದ್ರ ವಿಚಾರವಂತರು ಅಂತವ್ರಿಂತವ್ರು ಇಲ್ಲ ಊಟದಾಗ ಅಲ್ಲೇ ಇಲ್ಲೇ ಉಂಡು ಹೋಗಿರ್ತಿರ್ತಾರೆ. ಅವ ಅಂದ ಅಂದ್ರೆ ಶರಣನ ಗುಡಿಗೆ ಯಾವಾಗ ಅಂತ ಅವಾಗ ಹಾದ್ರು ಕೊಡ್ತಾರೆ ಪ್ರಸಾದ. ಏನಂತಾರ ಅದಕ್ಕೆ ನಾನು ಅಂದ್ಯ ಅಂತ ಹೇಳ್ತಾರೆ. ಅವ ಅಂದಂತ ಇವ ಹಿಂಗ ಅಂತಾನಂತ ಹೋಗಿ ಅಲ್ಲೇ ಉಣ್ಬೇಕಂತ
ಅಂತ ಮನುಷ್ಯ. ಸೀದಾ ರಿಕ್ಷಾ ಮುಗಿಸ್ಕೊಂಡು ಸ್ಟೇಷನ್ ಬಂದು ಅವಾಗ ಪ್ಯಾಸೆಂಜರ್ ಇತ್ತಂತ, ಆ ಪ್ಯಾಸೆಂಜರ್ ಹತ್ತಿ ಬಂದು ಕಲಬುರಗಿ ಇಳಿದು ಹೊರಗೆ ಬಂದು ಅಲ್ಲಿನೂ ಕೂಡ ಒಂದು ರಿಕ್ಷಾ ನಿಂತಿತ್ತು. ಅದನ್ನು ತಗೊಂಡು ಸೀದಾ ಸಂಸ್ಥಾನಕ್ಕೆ ಹೋದ. ಇಲ್ಲಿ ಯಾರು ಇರ್ತಾರಪ್ಪ ರಾತ್ರಿ ಟೈಮ್ ಇಷ್ಟ ಆಗೈತಲ್ಲ ಅಂತ ತಿಳ್ಕೊಂಡು ಈಗ ನೋಡೋದ್ರಾಗ ದಾಸೋಗದ ಬಾಗಿಲು ಕರೆದಿತ್ತಂತ ಒಬ್ರು ಯಾರೋ ಕರೆದಂತೆ, ಯಜಮಾನ ಬಾಪ ಈಗ ಬಂದೆ ನಾನು. ಹೌದ್ರಿ ಈಗ ಬಂದೆವು. ಸರಿ, ದೊಡ್ಡಪ್ಪ ಅವರು ಈಗ ಊರಿಗೆ ಹೋಗಿ ಬಂದಾರ, ಅವ್ರು ಪ್ರಸಾದ ಮಾಡ್ಲಕತ್ತಾರ, ನಿಮಗೂ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ, ಇಲ್ಲೇ ಕುಂದ್ರು ನಾವು ತಂದು ಕೊಡ್ತೀವಿ ಅಂತ ತಿಳ್ಕೊಂಡು ಒಂದು ತಾಟಿನ ತುಂಬಾ ಎಲ್ಲ ಪ್ರಸಾದ ತಂದ್ರು, ಊಟ ಮಾಡಿಸಿದ್ರು. ಇದೊಂದು ತಾಟ್ ತೆಗಿತೇನ್ರಿ ಅಂದ್ರೆ, ಬೇಡ ನೀ ಇಲ್ಲೇ ಇರು, ಇಲ್ಲೇ ಉಂಡು ಇಲ್ಲೇ ಆ ಕಡೆ ಸರಿಸಿ ಊಟನ ಮಲ್ಕೋ, ಮತ್ತೆ ಬಂದು ಕೆಲಸ ಮಾಡೋ ತಕೊಂಡು ಹೋಗ್ತಾರ ಅದರ. ಸರಿ ಅಂದ, ಊಟ ಮಾಡಿದ, ಮಲ್ಕೊಂಡು ತಾಸೆರಡು ತಾಸದಲ್ಲಿ ಸಂಸ್ಥಾನದಾಗ ಗದ್ದಾಗ್ಲಕತ್ತ. ಏನ್ ಗದ್ದಲ ಅಂದ್ರೆ, ಶರಣಗೆ ನಿವೃತ್ತಿ ಮಾಡುವಂತ ಎಡಿ ಹಿಡಿಯುವಂತಕ್ಕಂತ ಅದೇನ್ ಪ್ರಸಾದ ಬಟ್ಲ ಇರ್ತದ, ಪ್ರಸಾದ ಬಟ್ಲನೇ ಕಾಣಲಾಗ್ಯದ. ಎಲ್ಲೇ ಅಂತ ತಿಳ್ಕೊಂಡು ಹುಡುಕಾಡೋದ್ರೊಳಗ ಎಲ್ಲರೂ ನೋಡ್ಕೊಂತ ಕೆಳಗೆ ಬಂದ್ರಂತ. ಬರೋದ್ರೊಳಗಾಗಿ ಇವೇನು ಊಟ ಮಾಡಿದ ಪುಣ್ಯಾತ್ಮ ಆರಾಮ್ ಪ್ರಸಾದ ಹೊಡೆದು ಮಲ್ಕೊಂಡಿದ್ದೆ. ಇವನ್ ತೆಲುಗು ಮೇಲೆ ಊಟ ಇಟ್ಟಿದ್ನಲ್ಲ, ಅದೇ ಶರಣನ್ ಪ್ರಸಾದ ಬಟ್ಲ ಇತ್ತಂತ. ಅಂದ್ರೆ ಯಾವಾಗ ಅನ್ನ ಬೇಕು ಅಂತ ತಿಳ್ಕೊಂಡು ಯಾರು ಬರ್ತಾರ, ಬಂದಾಗ ಇಲ್ಲಿ ಅಡಿಗೆ ಮಾಡೋದು ಅವಶ್ಯ ಇಲ್ಲ, ಒಲೆ ಹಚ್ಚೋದು ಅವಶ್ಯ ಇಲ್ಲ, ತಾಟ್ನಾಗ ಇಟ್ಕೊಂಡು ತಂದು ನೀಡೋ ವ್ಯವಸ್ಥೆ ಅದು ಅವಶ್ಯ ಇಲ್ಲ. ಯಾರು ಹಸ್ತಿಗೆ ನೋಡಮ್ ಶರಣನ್ ದಾಸೋಗ ಹೋಗೇಬೇಕಂತ ತಿಳ್ಕೊಂಡು ಯಾರ ಅನ್ನಕ್ಕಾಗಿ ಹಂಬಲಿಸಿ ಬರ್ತಾರ, ಅಂತವ್ರಿಗೆ ಶರಣನೇ ಸ್ವತಃ ತಾನೇ ಬಂದು ನೀಡ್ತಾನ ಅನ್ನತಕ್ಕಂಥ ಪ್ರತೀತ ಇವತ್ತು ಸಂಸ್ಥಾನದಲ್ಲಿ ಆದ, ಈ ಸ್ಥಾನದಲ್ಲಿ ಆದ. ಆ ಸ್ಥಾನದಲ್ಲಿ ಬಂದಂತ ಶರಣು ತಾನು ಶರಣು ಅಂತ ತಿಳ್ಕೊಂಡು ಹೆಸರಿಟ್ಟುಕೊಂಡು ಬಂದ ಅನ್ನ ಉಣ್ಕೊಂತು ಎಲ್ಲರಿಗೂ ಉಣಿಸಂತ ಶಕ್ತಿ ಪುಣ್ಯಾತ್ಮ ಪಡ್ಕೊಂಡ. ನಮ್ಮ ಅಜಯ್ ಸಿಂಗ್ ಅವ್ರು ಹೇಳಿದಂತೆ ಅವ್ ಬೆಳ್ಕೊಂತ ಬಂದಾಗ ಅವ್ನ ಸಹವಾಸ ಯಾರ ಸಂಗಾಟ ಆಯ್ತಂದ್ರ ಮಾನ್ಯ ಧರ್ಮ್ ಸಿಂಗ್ ಸಾಹೇಬ್ರ ಸಂಗಾಟ ಆಯ್ತು. ಧರ್ಮ್ ಸಿಂಗ್ ಬಹಳ ಸರಳ ವ್ಯಕ್ತಿತ್ವ ಉಳ್ಳಂತವರು. ಭವಿಷ್ಯ ಮಾಡಿ ಕರ್ನಾಟಕದ ಧರ್ಮ ಮತ್ತು ಸಹನಶೀಲತೆಯನ್ನು ಅನ್ನುವಂತ ಸಮತ್ವ ಏಕತ್ವ ಭಾವದ ಒಂದು ತಕ್ಕಡಿ ಇಟ್ಟು ತೂಗಿದ್ರ ರಾಜ್ಯದ ಏಕೈಕ ವ್ಯಕ್ತಿ ಯಾರಾದರೂ ತೂಗುವಂತರಿದ್ರೆ ಅದು ಮಾನ್ಯ ಧರ್ಮ ಸಿಂಗ್ ಸಾಹೇಬರು. ಅಂಥ ಪುಣ್ಯಾತ್ಮರ ಒಂದು ಬೆರಳಿಯಲ್ಲಿ ಬೆಳೆದು ಸ್ವಾಮಿಗಳಾಗ್ಲಿ, ಸಂತರಾಗ್ಲಿ, ಸಾಧು ಆಗ್ಲಿ, ಮಠ ಮಂದಿರಗಳಾಗ್ಲಿ ಎಲ್ಲಾದ್ರೂ ಕೂಡ ಹೋಗಬೇಕು. ತನ್ನದೇ ಆದಂತ ಒಂದು ಸೇವಾ ಭಾವನೆಯಿಂದ ದುಡಿದು ಇವತ್ತಿನ ದಿವಸ ಆ ಸೇವಾ ಮನೋಭಾವನೆ ಮತ್ತು ಅವರ ಸ್ನೇಹದ ಫಲವಾಗಿ ಆ ಶರಣು ಇಷ್ಟು ಬೆಳಕೋಣಂತ ಬಂದು ಇವತ್ತು ಎಲ್ಲಾ ಸಂಭ್ರಮಕ್ಕೆ ಕಾರಣ ಆಗಿದ್ದಾನೆ ಅನ್ನತಕ್ಕಂಥ ವಿಚಾರ ಬರುವಂತದ್ದಾಗ್ತದೆ. ಅದಕ್ಕೆ ನಮ್ಮ ಅಜಯ್ ಸಿಂಗ್ ಅವರು ಹೇಳಿದ್ರು, ಧರ್ಮ ಸಿಂಗ್ ಸಾಹೇಬರು ಹುಟ್ಟಪ್ಪ ಎಲ್ಲೆತ್ತಂದು ಬೀಗ್ತಂತಾನಂತ ಹೇಳಿ. ಅಭ್ಯರ್ಥಿ ಗುರುಗಳು ಕೂಡ ವಿಶ್ವರಾಜನ ತೋಟ ಇದ್ದಾಗ 101 ತೊಟ್ಟಿದ್ರು ಒಂದು ಕುಂಟಲ್ ಕೇಕ್ ನೋಡ್ಕೊಂಡ ಧರಿಸ್ತಾನ. ಅದಕ್ಕೆ ಅವನಿಗೆ ದೊಡ್ಡ ಆದ್ರೂ ಕೂಡ ಅವನಿಗೆ ಕೇಕ್ ಶರಣ ಅಂತ ತಿಳ್ಕೊಂಡ್ರೆ ಹೆಸರು ಬಂದಂತಾಗಿದೆ. ಅಷ್ಟೇ ರುಚಿ ಉಳ್ಳಂತ ಹೆಸರು. ಆ ಹೆಸರಿನೊಂದಿಗೆ ಅವನ ಸಹನಶೀಲತೆ, ಅವನ ಒಂದು ಸ್ನೇಹ ಕೂಡ ಇವತ್ತಿನ ದಿವಸ ಇಷ್ಟು ಮಟ್ಟಕ್ಕೆ ಬೆಳೆಯಲಿಕ್ಕೆ ಕಾರಣ ಆಗ್ಯದ ಎನ್ನತಕ್ಕಂಥ ವಿಚಾರಕ್ಕನುಗುಣವಾಗಿ ಬಹಳಷ್ಟು ಕಾರ್ಯಕ್ರಮಕ್ಕೆ ನೀವು ಬರ್ಬೇಕಪ್ಪ ಅಂತ ತಿಳ್ಕೊಂಡ ಅಂದ.